ನನಗೆ ನಾಯಿ ಅಂತೀನಿ ನೀನು ಹುಚ್ಚನಾಯ್ಕನೋ ಹುಚ್ಚನಾಯಿ. ಅಲ್ಲೋ ಒಬ್ಬಾಕಿ ಹೆಂಗ್ಸ ಜೊತೆ ಮದುವೆ ಆದಕ್ಕಿ ಜೊತೆ ಇಲ್ಲಿ ಚೆಲ್ಲಾಟ ಆಡ್ಕೊತ ನಿಂತಿಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಅದು ಹೆಂಗಾರ ನಿಮ್ಮಪ್ಪ ನಿಮ್ಮವ್ವ ನಿನಗೆ ಹುಟ್ಟಿಸಿದಾರ? ಹಾಂ, ನಿಮ್ಮಪ್ಪ ನಿಮ್ಮವ್ವನ ಮರ್ಯಾದೆ ತೆಗಿಯಾಕದೀಯನ ಇಲ್ಲಿ? ನಿನ್ನಂಥ ಮಗ ಇದ್ರೇಟ ಸತ್ರೇಟ ಬಾವ್ಯಾಗ ಕೆರಿಯಾಗ ದ್ವಿಷ ಕೊಂದು ಬಿಡ್ತಾನೆ. ಅಲ್ಲಲ್ಲಲ್ಲಲ್ಲಲ್ಲೇ ನೀನು ಕೊಲ್ಲೋ ಮಟ ನಾನು ಕಡ್ಲಿ ಪುರಿ ಕುಂತಿರ್ತಾನೆ ಏನಿಲ್ಲಿ? ಬಾರೋ, ನಾನು ಒಂದು ಕೈ ನೋಡೇ ಬಿಡ್ತಾನೋ. ಹಾಂ, ನಾನು ಮೊದಲು ಇಷ್ಟಪಡೋ ಹುಡುಗಿನ ಆಕೆಗೆ ಮಳ್ಳು ಮಾಡಿ ಆಕೆಗೆ ಮೋಡಿ ಮಾಡಿ ಆಕೆಗೆ ರೊಕ್ಕದಾಸಿ ತೋರಿಸಿ ಮದುವೆ ಮಾಡಿದ್ವಿ. ಮದುವೆ ಮಾಡ್ಕೊಂಡು ಆಕೆನ ಚಂದಾಗ ಇಟ್ಕೋತಿ ಅಂತಂದ್ರೆ ಆಕೆ ಚಂದಾಗ ಇಟ್ಕೊಳ್ದ ಆಕೆಗೆ ನರ್ಕ ತೋರಿಸಿದ್ವಿ. ನೋಡ್ರಿ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಹೋಗ್ರಿ. ನಾನು ಏನಾರ ಮಾಡ್ತಾನೋ ಬಿಡ್ತಾನೋ ಅದು ನಿಮಗೆ ಅದಕ್ಕೆ ಬೇಕಾ? ಬಿಟ್ಟು ಅಂದಮೇಲೆ ಬಿಟ್ಟು ಮುಗಿದು ಹೋತು. ಇನ್ನು ನೀವು ನನ್ನ ತಂಟೆಗೆ ಬರಬಾರ್ದು. ಅದನ್ನು ಬಿಟ್ಟು ಮತ್ತೆ ನನ್ನ ತಂಟೆಗೆ ಯಾಕೆ ಬರ್ತಾರೆ ನೀವು? ನಿಮ್ಮ ಕೆಲಸ ಏನೈತಿ ಅದನ್ನು ನೋಡ್ಕೋರಿ. ಅದನ್ನು ಬಿಟ್ಟು ನನ್ನ ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡಿ. ಇವಾಗ ಹೇಳಕತ್ತೆ ನಾನು. ಏನು ಮಾಡ್ತೀಯ ಮುಳ? ಏನು ಮಾಡ್ತಿದ್ದಿ? ಹಾಂ, ಈ ಕಟ್ಕೊಂಡು ಗಂಡನ ಜೊತೆ ಬಾಳ್ವೆ ಮಾಡೋಕ್ಕಾಗದ ಇಲ್ಲಿ ಯಾವನ್ನ ಇಟ್ಕೊಂಡು ಅವನ ಜೊತೆ ಅಡ್ಡಾಡಕತ್ತೇನ? ನಿಮ್ಮಪ್ಪ ನಿಮ್ಮವ್ವ ಇದನ್ನ ಕಲ್ಸ್ಯಾರೇನ? ಅಲ್ಲಿ ನನ್ನ ಬೈದು ಕರ್ಕೊಂಡು ಬಂದರು, ಇಲ್ಲಿ ಇವನ ಜೊತೆ ನಿನಗೆ ಚೆಲ್ಲಾಟ ಆಡ ಕಲ್ಸ್ಯಾರೇನು ಅವ್ರು? ಹಾಂ, ಹೋಗುವ ಅವನ ಜೊತೆ ಚಕ್ಕಂದ ಆಡಿ ಬರೋಂತ ಕಲ್ಸ್ಯಾರೇನು ನಿಮ್ಮಪ್ಪ ನಿಮ್ಮವ್ವ? ಏಯ್ ಸಾಕು, ಬಾಯ್ ಮುಚ್ಚು. ನೀನು ಹೇಳಿದಂಗೆ ನಮ್ಮಪ್ಪ ಅಮ್ಮಮ್ಮ ಇವನ ಜೊತೆ ಚಕ್ಕಂದ ಆಡಕ ಇಲ್ಲಿ ಕಳಿಸಿಲ್ಲ. ನಾನು ಅವನು ಮದುವೆ ಆಗತ್ತೋ, ನಮ್ಮಪ್ಪ ಅಮ್ಮ ಒಪ್ಕೊಂಡ ಇವನ ಜೊತೆ ಮದುವೆ ಮಾಡಕತ್ತಾರ. ಹಂಗಂತ ನಿನ್ನಂಥ ಬುದ್ಧಿ ಇಲ್ಲ ಅವನಿಗೆ. ಬಂದುಬಿಟ್ಟಿಲ್ಲ ಹೇಳಾಕ. ಮೊದಲ ನೀನು ನೆಟ್ಟಗೆ ಇರು, ಹೆಂಡತಿನ ಚಂದಾಗ ಬಾಳ್ವೆ ಮಾಡಿಸು. ಅದನ್ನು ಬಿಟ್ಟು ಕಟ್ಕೊಂಡಿರೋ ಹೆಂಡತಿ ಜೊತೆ ಚಂದಾಗ ಜೀವನ ಮಾಡೋಕ್ಕಾಗ್ದಿರೋ ಅಂತ ನೀನೆಂತ ಗಂಡ? ಮತ್ತಿಲ್ಲಿ ಗಂಡಸ್ಥಾನ ತೋರ್ಸೋಕೆ ಬರತ್ತಾನ ನನ್ನ ಮುಂದೆ ಬಂದು. ಹಂಗೆ ಸರಿಯಾಗಿ ಬಾರ್ಸ ಅವನಿಗೆ. ಬಿಡಬೇಡ ಮಧು, ಅವನ ಮಾತ್ರ ಬಿಡಬೇಡ. ಅವಂಗ ಚಂದಾಗ ಪಾಠ ಕಲಿಸ್ಬೇಕು. ಏಯ್ ಬಾಯಿ ಮುಚ್ಚೆ, ಬಾಯಿ ಮುಚ್ಚು. ಕಟ್ಕೊಂಡಿರೋ ಗಂಡನ ಜೊತೆ ಜೀವನ ಮಾಡೋಕ್ಕಾಗ್ದ ಮನೆ ಬಿಟ್ಟು ಓಡಿ ಬಂದವಳು ನೀನು. ಈಗ ಇಲ್ಲಿ ಯಾವ್ದ್ರ ಜೊತೆ ಚಕ್ಕಂತ ಆಡೋದಲ್ಲ, ಅಪ್ಪ ಅಮ್ಮ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಿ. ಹಾಂ, ನಾನು ಡೈವರ್ಸ್ ಕೊಡ್ದೆ ಹೆಂಗೆ ಮದುವೆ ಮಾಡ್ತಾರೆ ನಾನು ನೋಡ್ತಾನೆ. ನೀನು ಡೈವರ್ಸ್ ಕೊಡ್ದ ಮದುವೆ ಹಾಗೆ ಆಗ್ತದ. ನೀನು ಹೆಂಗೆ ಖುಷಿ ಮದುವೆ ಆಗಿದೆಯಲ್ಲ, ನನಗೆ ಡೈವರ್ಸ್ ಕೊಡ್ದ ಹಂಗೆ ನಾನು ನಿನಗೆ ಡೈವರ್ಸ್ ಕೊಡ್ತಾನೆ. ರವಿನ ಮದುವೆ ಆಗಕತ್ತಾನೆ. ಏನು ಮಾಡ್ತಿದ್ದಿ ಮಾಡ್ಕೊ ಹೋಗು. ನಿನ್ನ ಕೈಯಿಂದ ಏನಾಗ್ತತಿ ನಾನು ನೋಡಿ ಬಿಡ್ತಾನೆ. ಹೆಂಗೆ ತಡಿತಿದ್ದಿ ನಮ್ಮಿಬ್ಬರು ಮದುವೆ ಅಂತೇಳಿ? ರವಿ ನಡೀರಿ, ಈ ನಾಯಿ ಮುಂದೆ ನಿಂತ್ಕೊಂಡು ನಾವು ಮಾತಾಡಿ ಯಾಕೆ ನಮ್ಮ ಬಾಯಿನ ಹೊಲಸು ಮಾಡ್ಕೋಬೇಕು? ಇಲ್ಲಿಂದ ನಾವು ಹೋಗೋನು. ನನ್ನ ಹುಡುಗಿ ಕೂದ್ಲಾನ ಹೇಳ್ತಿದ್ದೀನಿ ನೀನು. ಎಷ್ಟು ಇರಬೇಡ ನಿನಗೆ. ನನಗೆ ಹೆಂಗೆ ಬೇಕಲ್ಲ ಹಂಗಂತಿದ್ದಿ. ತಾಳಿ ಕಟ್ಟಿದ್ದ ಗಂಡಗ ಈ ರೀತಿ ಎಲ್ಲ ಮಾತಾಡ್ತಿದ್ದಿ. ಅವಾಗ ತಾಳಿ ಕಿತ್ತ ಹೋಗುದಿ, ಆದರೂ ಸುಮ್ಮನೆ ಆದ್ನಿ. ಈಗ ಇಲ್ಲಿ ಯಾವ್ದ್ರ ಜೊತೆ ನಿಂತ್ಕೊಂಡ ನನಗೆ ಅವಮಾನ ಮಾಡ್ತಿದ್ದಿ. ಇವತ್ತು ಮಾತ್ರ ನಾನು ಇನ್ನ ಸುಮ್ಮನೆ ಬಿಡಂಗಿಲ್ಲ. ಏನು ಮಾಡ್ತಿದ್ದಿ ಮಾಡ. ಹೆಂಗಸರು ಕೂದ ಹಿಡ್ಕೊಂಡ ಮಾತಾಡೋದಲ್ಲ. ಗಂಡ್ಸಾಗೆ ಗಂಡಸನ ಥರ ಇರೋದನ್ನ ಕಲಿ. ಮೊದಲ ಕಟ್ಕೊಂಡಿರೋ ಹೆಂಡತಿ ಜೊತೆ ಚಂದಗನ ಬಾಳ್ವೆ ಮಾಡೋದನ್ನ ಕಲ್ಕೋ. ಕಟ್ಕೊಂಡಿರೋ ಹೆಂಡತಿನ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನ ಕಲ್ಕೋ. ಅದನ್ನು ಬಿಟ್ಟು ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ಅವಳನ್ನ ನೋಡಿದೆ ಇವಳನ್ನ ನೋಡಿದೆ ಅವಳ ಜೊತೆ ಹೋದೆ ಇವ್ಳ ಜೊತೆ ಹೋದೆ ಅಂತಲ್ಲ. ರೊಕ್ಕ ದಾಸೆ ತೋರಿಸಿ ಅವಳ ಜೊತೆ ಮಕ್ಕಳು ಬರೋದು ಅನ್ಕೊಂಬಿಟ್ಟೆ ನೀನು. ಹೆಂಡತಿ ಅಂದ್ರೆ ದೇವತೆ ಥರ ನೋಡ್ಕೋಬೇಕು. ಅವಳಿಗೆ ಏನು ಕೆಲಸ ಮಾಡ್ತಾರೆ ಹಾಗಂಥೇಳಿ ಎಲ್ಲನೂ ತಲೆ ಮೇಲೆ ತಂದ ಇಡಬಾರ್ದು. ಅದು ಮಾಡು ಇದು ಮಾಡು ಇದನ್ನು ನೀನು ಮಾಡಲೇಬೇಕು ಅಂತ ನಿಮ್ಮ ಥರ ಏನಾರ ಮಾಡಿದ್ರೆ ಒಂದು ದಿನನೂ ಯಾರು ಇರೋಂಗಿಲ್ಲ. ನಾನಂತ ಇದ್ನಿ, ಅದು ಖುಷಿಗೆ ಹೋಗಿ ಮಾಡು. ಇರ್ತಾಳೇನೋ ನಾನು ನೋಡ್ತೇನೆ. ಬಾಯಿ ಮುಚ್ಚು ಮಧು. ಜಾಡಿಶ್ವಾದ್ರೂ ಹೋಗಿ ಆ ನದಿಯಾಗ ಬೀಳ್ತಿದ್ದೀನಿ ನೀನು. ನನ್ನ ಹುಡುಗಿ ಕೂದಲನ್ನ ಜಗ್ತಿದ್ದಿ. ಅದೆಷ್ಟು ಇರಬೇಡ ನಿನಗೆ. ಈಗ ನಾ ಮಾಡ್ತಾನೆ ನೋಡಿ ನಿನಗೆ. ಅಯ್ಯೋ ರವಿ ಹೋಗ್ಲಿ ಬಿಡಿ. ಅದೇನೋ ಅಂತಾರಲ್ಲ, ಕೊಚ್ಚೆ ಮೇಲೆ ಕಲ್ಲೆಸೆದ್ರು ಸಿಡಿಯೋದು ನಮ್ಗೆ. ನಾವು ಬೇಡ, ಎಲ್ಲನೂ ನಮ್ದೇ ತಪ್ಪಾಗುತ್ತೆ. ಬೇಡ, ಸುಮ್ಮನೆ ಬಂದ್ಬಿಡಿ. ಅವನೇನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡಿ. ಇಲ್ಲ ಮಧು, ಇವಂಗ ಸರಿಯಾಗಿ ಪಾಠ ಕಲಿತ ನಾನು ಬರಲ್ಲ. ನಿಮ್ಮ ಕೂದಲನ್ನ ಇಳಿಯೋಕೆ ಎಷ್ಟು ಧೈರ್ಯ ಇರಬೇಡ ಇವನಿಗೆ. ತಾಳಿ ಬೀಸಾಕಿದ ಮೇಲೆ ಮುಗಿದು ಹೋಯ್ತು. ಈಗ ನನ್ನ ಹುಡುಗಿ ಅವಳು, ನಾನು ಅವಳ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಅಂಥದ್ರಾಗ ಇವನು ಬಂದು ನಿಮ್ಮ ಕೂದಲ ಇಳಿತಾನಂದ್ರೆ ನನಗೆ ಹೇಗೆ ಆಗಬೇಡ. ಇವನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಅಯ್ಯೋ ರವಿ, ನಾನು ಹೇಳೋದನ್ನ ಕೇಳಿ. ಕೊಚ್ಚೆ ಮೇಲೆ ಕಲ್ಲು ಬಿದ್ದರು ಸಿಡಿಯೋದು ನಮ್ಗೆ. ನಾವು ಕೊಚ್ಚೆ ಮೇಲೆ ಬಿದ್ದರು ಸಿಡಿಯೋದು ನಮ್ಗೆ. ಸುಮ್ಮನೆ ನಾವು ಯಾಕೆ ಇದನ್ನೆಲ್ಲ ಮಾಡಬೇಕು? ಅದು ಕೊಚ್ಚೆ ಅಂತ ಅದನ್ನ ಬಿಟ್ಟು ಬಂದ್ಬಿಡಿ ಪ್ಲೀಸ್ ರವಿ. ಬನ್ನಿ ಹೋಗೋಣ ನಾವು. ಇಲ್ಲ ಮಧು, ಇವನು ಹಿಂಗೆ ಬಿಟ್ಟು ಹೋಗೋಕೆ ನನಗಂತೂ ಮನಸ್ಸು ಒಪ್ತಾ ಇಲ್ಲ. ಅವನು ಯಾವಾಗ ಇವನ ಮುಟ್ತೋ ನನಗೆ ಅವಾಗ ಬೆಂಕಿ ಹತ್ತಿದಂಗೆ ಆಗ್ಯದ ಮೈಯಾಗ. ಇವನ ನಾನು ನಾಶ ಮಾಡಿದೆ ನಾನು ಬರಬಾರ್ದು ಅಂತ ಅನ್ಸಕತ್ತದ. ಆದ್ರೆ ಇವ್ನ ತಕ್ಕ ಪಾಠ ಕಲಿಸಿರ ನಾನು ಬರೋದು. ನೀವು ಹೋಗಿ, ನಾನು ಬರ್ತೀನಿ. ಅಯ್ಯೋ ಅದು ಹಾಳಾಗಿ ಹೋಗಲಿ, ಬಿಟ್ಟು ಬನ್ನಿ ರವಿ, ನಾವು ಹೋಗೋಣ. ಬೇಡ ರವಿ, ನೀವು ಸುಮ್ಮನೆ ಯಾಕೆ ಅವನ ದ್ವೇಷ ಕರ್ಕೋತೀರಾ? ಬೇಡ, ನನ್ನ ಸಲುವಾಗಿ ನೀವು ಇವನ ಮೇಲೆ ಇದನ್ನು ಮಾಡೋದು ಬೇಡ. ಬನ್ನಿ ನಾವು ಹೋಗೋಣ. ಏನಾದರೂ ಆಗಲಿ ಮಧು, ಇವತ್ತು ನಾನು ಇವನು ಸುಮ್ಮನೆ ಬಿಡಲ್ಲ. ನೀವು ಈ ಕಡೆ ಬನ್ನಿ ಈ ಕಡೆ. ನನ್ನ ಹುಡುಗಿ ತಂಟೆಗೆ ಬರ್ತೀವಿ. ತಗೋಲೆ ಮಗನೇ, ಒದ್ರ ಅಲ್ಲಿ ಹೋಗಿ ಬಿಡಬೇಕೀಗ ನೀನು. ಹಾಂ ಅಮ್ಮ, ಇನ್ನೊಂದು ಸಾರಿ ನನ್ನ ಹುಡುಗಿ ತಂಟೆಗೆ ಏನಾರ ಬಂದ್ರೆ ನೀನನ್ನ ಹುಟ್ಟಲಿಲ್ಲ ಅಂತ ಅನ್ಸ್ಬಿಡ್ತೇನೆ. ನೆನ್ಪಿಟ್ಕೋ, ನಿನಗಿನ್ನೂ ನಾನು ಯಾರು ನಾನು ಏನು ಅಂತ ಗೊತ್ತಿಲ್ಲ. ನನ್ನ ಬಗ್ಗೆ ಗೊತ್ತಾದ್ರೆ ನೀನಿಲ್ಲಿ ಒಂದು ನಿಮಿಷನೂ ಇರಂಗಿಲ್ಲ. ನೆನ್ಪಿಟ್ಕೋ. ಅಯ್ಯೋ ರವಿ, ಸಾಕು, ಬನ್ನಿ ರವಿ.
ನೀನು ಯಾರಾದರೆ ನನಗೇನು? ನನ್ನನ್ನು ಜಾಡಿಸುವದ್ದು ನನ್ನ ಮೇಲೆ ಕಾಲಿಟ್ಟ ಮಾತಾಡುವಷ್ಟು ಧೈರ್ಯ ಐತಲ್ಲ ನಿನಗೆ? ನಿನಗೊಂದು ಗತಿ ಕಾಣಿಸ್ತಾ ನಾನು ಬಿಡಂಗಿಲ್ಲ ಮಗನ, ನಿನಗೊಂದು ಗತಿ ಕಾಣಿಸ್ತಾ ನಾನು ಬಿಡಂಗಿಲ್ಲ. ನಿನ್ನನ್ನು ಈ ಜಗತ್ನಾಗ ಎಲ್ಲೂ ಯಾರಿಗೂ ಕಣ್ಣಿಗೂ ಕಾಣಿಸ್ದಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ವೀರುನ ಅಲ್ಲ. ನಿನಗೆ ತಕ್ಕ ಪಾಠ ಕಲಿಸ್ತಂದ್ಲೇ, ಕಲಿಸ್ತೀನಿ. ನನ್ನನ್ನು ಒದ್ದೆಲ್ಲ ನೀನು, ಒದ್ದೆಲ್ಲ. ಈಗ ನನ್ನ ಮೇಲೆ ಕಾಲು ಇಟ್ಕೊಂಡು ನಿಂತು ಮಾತಾಡೋಷ್ಟು ಧೈರ್ಯ ಬಂದತ್ತಲ್ಲ ನಿನಗೆ? ಮಾಡು. ಎಷ್ಟು ಮೆರ್ತಿದ್ದೀ ಮೆರಿ. ನಿನ್ನ ಕತಿಯು ಕಾಣಿಸ್ಲಿಲ್ಲ ಅಂದ್ರೆ ನಮ್ಮ ಅಪ್ಪಂಗ ಹುಟ್ಟಿಲ್ಲ ಅಂತ ಅನ್ಕೋ. ನಾನಿನ್ನು ಯಾರಂತ ಗೊತ್ತಿಲ್ಲ. ನಾನು ಯಾರಂತ ಗೊತ್ತಾದ್ರೆ ನೀನಂತ ತಟ್ಟಿಗೆ ಬರಂಗೇ ಇಲ್ಲ. ಹಂಗೇನಾದ್ರೂ ಮನಸ್ಸು ಮಾಡಿದ್ರೆ ಇವಾಗ ನಿನ್ನ ಜೈಲ ಹೋಗಿ ಹಾಕ್ಬೋದು. ಯಾಕಂದ್ರೆ ನಾನು ಪೊಲೀಸ್, ಗೊತ್ತಾಯ್ತಾ? ನಾನು ಇಷ್ಟು ದಿನ ಅದನ್ನು ಹೇಳಬೇಕಾಗಿತ್ತು, ಆದ್ರೆ ನಾನು ಯಾರಿಗೂ ಹೇಳ್ದೆ. ಸುಮ್ಮನೆ ಇಲ್ಲಿ ಯಾಕದನಂತಂದ್ರೆ ಈ ಊರಲ್ಲಿ ಒಬ್ಬ ಕಳ್ಳ ಅದಾನ, ಅವನು ಹುಡ್ಕಕ್ಕೆ ನಾನು ಮಾರು ವೇಷದಾಗ ಬಂದೇನಿ. ಅದು ನಾನು ಮದುವೆ ಆಗ್ತಿರೋ ಹುಡುಗಿಗೂ ಗೊತ್ತಿಲ್ಲ ನಾನು ಪೊಲೀಸ್ ಅಂತ. ಯಾಕೆ ಹೇಳು? ಗೊತ್ತಾದ್ರೆ ಎಲ್ಲಿ ಆಕಿ ನನ್ನ ಮದುವೆ ಆಗಂಗಿಲ್ಲೇನೋ ಅಂತ ನಾನು ಆಕೆಗೆ ಹೇಳಿಲ್ಲ. ಯಾಕಂದ್ರೆ ಆಕಿ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡಿರೋದು ನಾನೊಬ್ಬ ಬಡವ ಅಂತ ಹೇಳಿ, ದುಡ್ಡಿಲ್ಲ ಅಂತ ಹೇಳಿ. ಆದರೆ ನಾನಿವಾಗ ಪೊಲೀಸು, ನನಗಿಷ್ಟು ಸಂಬಳ ಬರ್ತೈತೆ ಅಂತ ಹೇಳಿದ್ರೆ ಆಕೆ ನನ್ನ ಮದುವೆನ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಫೋಟೋ ತೆಗಿತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಸುಳ್ಳು ಹೇಳಿ ಆಕಿಗೆ. ನಾನು ಮನಸ್ಸು ಮಾಡಿದ್ರೆ ಇವಾಗ ನಿನ್ನ ಜೈಲಿಗೆ ಹಾಕಿ ಕಂಬಿ ಅನಿಸ್ಬೇಕು ನೀನು. ಹಂಗೆ ಮಾಡ್ತಾನೆ. ಇನ್ನೊಂದು ಸಾರಿ ನನ್ನ ಹುಡುಗಿ ತಂಟೆಗೆ ಏನಾದರೂ ಬಂದರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅಂದ್ರೆ ನೀನು ಪೊಲೀಸ್ ಅಂದ್ರೆ ನಾನು ನಂಬೇಕು. ಹೋಗು, ನೀನು ಪೊಲೀಸರಾಗು ಯಾವರಾಗು, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಈ ಊರಿನಾಗ ನಿನ್ನ ಎಲ್ಲೂ ಕಾಣಿಸ್ದಂಗೆ ಮಾಡ್ತಾನೆ. ನಿಮ್ಮಪ್ಪ ಅಮ್ಮಗೂ ಸುದ ನೀನು ಒಂದು ಮೂಳೆನೂ ಸಿಗಬಾರ್ದು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ವೀರುನ ಅಲ್ಲ. ಅಯ್ಯೋ ರವಿ, ಬನ್ನಿ ರವಿ, ಹೋಗೋಣ ಇಲ್ಲಿಂದ. ಸಾಕು, ಬನ್ನಿ ರವಿ. ಏನು ಮಾಡ್ತಾ ಇದ್ದೀರಾ ನೀವು? ಸುಮ್ಮನೆ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಗೆ ತೊಂದರೆ ಆಗ್ಬೋದು. ನನ್ನಿಂದಾಗಿ ನಿಮ್ಗೆ ಯಾಕಿದೆಲ್ಲ ತೊಂದರೆ? ಬನ್ನಿ ಹೋಗೋಣ. ಸುಮ್ಮನೆ ಇರು ಮಧು. ಇವನು ಮಾಡಿರೋದು ಅಂಥದ ಇಂಥದ. ನಿನಗೆ ಮೋಸ ಮಾಡೋದಲ್ದ ಮಾತಾಡಿ ಇಲ್ಲಿ ಬಂದ ನನ್ನ ಮುಂದೆ ನನ್ನ ತಲೆ ಹಿಡಿದು ಕೂದಲ ಹಿಡಿದು ಜಗ್ತಾನಂದ್ರೆ ನನಗೆ ಹೇಗೆ ಆಗಬೇಡ. ಅದಕ್ಕೆ ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಈ ರೀತಿ ಮಾಡಿದ್ದೀನಿ. ನನ್ನ ತಂಟೆಗಾಗಲಿ ನನ್ನ ಹುಡುಗಿ ತಂಟೆಗಾಗಲಿ ಬಂದ್ರೆ ನಿನ್ನ ಮಾತ್ರ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ. ನೆನಪಿಟ್ಕೊ, ಅಂಬಿ ಅನಿಸ್ಬೇಕು ನೀನು. ಹಾಗೆ ಮಾಡ್ತೀನಿ. ನಾನು ಯಾರಂತ ನನಗಿನ್ನೂ ಗೊತ್ತಿಲ್ಲ. ನಾನೊಬ್ಬ ಪೊಲೀಸ್. ಏನು ಹೇಳ್ತಾ ಇದ್ದೀರಾ ನೀವು? ಪೊಲೀಸಾ? ಹೌದು, ನಾನು ಪೊಲೀಸ್. ಹಂಗೇನಾದರೂ ಮನಸ್ಸು ಮಾಡಿದ್ರೆ ಇವಾಗ ಹೋಗಿ ಇವನ ಜೈಲೇ ಹಾಕ್ತಾನೆ. ಬೇಡ ಅಂತ ಸುಮ್ಮನೆ ಅದನ್ನ ಅಷ್ಟೇ. ಈ ಸರಿ ನಿನಗೆ ಅವಕಾಶ ಕೊಡಕತ್ತಾನೆ. ಇನ್ನೊಂದು ಸರಿ ನಾನು ಹುಡುಗಿ ತಂಟೆಗೆ ಏನಾದರೂ ಬಂದ್ರೆ ಕಂಬಿಯಿಂದ 1 2 3 4 ಅಂತ ಎನಿಸ್ಬೇಕು. ಹಂಗೆ ಮಾಡ್ತಾನೆ, ನೆನ್ಪಿಟ್ಕೊ. ನಡೀರಿ ಮದು, ಹೋಗೋಣ. ಇಲ್ಲೇ ನಿಂತ್ಕೊಂಡು ಸುಮ್ಮನೆ ಅವನ ಯೋಚನೆ ಮಾಡ್ಕೊತ ನಿಂತ್ರ ನಮ್ದು ತಲೆ ಕೆಟ್ಟು ಮೂರ ಬಟ್ಟೆ ಆಗತ್ತೆ. ನಡೀರಿ. ನೀವು ನಿಜವಾಗ್ಲೂ ಪೊಲೀಸಾ? ಅಯ್ಯೋ ನಡೀರಿ, ಮುಂದೆ ಹೋಗಿ ಹೇಳ್ತೀನಿ. ನಿಜ ಹೇಳಿ, ನೀವು ಪೊಲೀಸಾ? ನಮ್ಮಿಬ್ಬರು ಜೋಡಿ ನೋಡಿ ನೀನು ಹೊಟ್ಟೆ ಉಟ್ಕೊಂಡು ಸಾಯೋ ಮಗನೇ. ಹೆಂಗೈತೆ ನೋಡಿ ನಮ್ಮಿಬ್ಬರು ಜೋಡಿ. ನೀನು ಮುದ್ಕೊಂಡ್ ತರ ಕಾಣ್ತಿದ್ದೆ ನನ್ನ ಹುಡುಗಿ ಮುಂದೆ. ಈಗ ನಮ್ಮಿಬ್ಬರು ಜೋಡಿ ನೋಡು, ಒಳ್ಳೆ ಹೇಳಿ ಮಾಡಿಸ್ದಂಗೆ ಐತಿ. ಇನ್ನೊಂದ್ಸರಿ ನಮ್ಮ ಮಧ್ಯ ಬಾ, ಆಗಿದೆ ನಿನಗೆ ಮಾರಿ ಹಬ್ಬ. ಏನೇ ಹಾಳಾದವಳೆ, ನಾನು ಬ್ಯಾಡಂತ ಬಿಟ್ಟ ನನ್ನ ಮುಖದ ಮೇಲೆ ತಾಳಿ ಬಿಸಾಕೆ ಇಲ್ಲಿ ಯಾವೊಂದ ಜೊತೆ ಚಕ್ಕಂದ ಆಡತ್ತಿದ್ದಿ. ಅಷ್ಟಲ್ದ ಅವನ ಕಡೆಯಿಂದ ನನ್ನನ್ನು ಕಾಲಿಂದ ಜಾಡಿಸಿ ಒದಿಯೋಂಗೆ ಮಾಡಿದಲ್ಲ. ನಾನಿಲ್ಲಿ ಉಳ್ಕೊಂತ ಬೀಳುವಂಗೆ ಮಾಡಿದಲ್ಲ. ಮಾಡ್ತಾನೆ ನಿನಗೆ ಸರಿಯಾಗಿ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ವೀರುನ ಅಲ್ಲ. ನನ್ನನ್ನು ಒದ್ಬಿಟ್ಟಲ್ಲ. ಇಲ್ಲ, ಆ ಕಾಲು ಮಾತ್ರ ಇರಲೇಬಾರ್ದು. ಆ ಕಾಲನ್ನ ಕತ್ತಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ. ಏನು ಮಾಡಲಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ಡೈಲಿ ಒಂದೊಂದು ಏನು ಎಪಿಸೋಡ್ಗಳು ಬರತ್ತಾವಲ್ಲ ಅವನು ಕೂಡ ನೋಡಿರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾವ ಸ್ಟೋರಿ. ಅಂದರೆ ಒಂದೇ ವಿಡಿಯೋದಾಗ ಎಲ್ಲ ಫುಲ್ಲು ಅವತ್ತಿನ ಸ್ಟೋರಿ ಇರ್ತೈತಿ. ಅದನ್ನು ನೋಡಿರಿ. ಅಕಸ್ಮಾತ್ ಅದೇನಾರ ಹೆಚ್ಚು ಕಡಿಮೆ ಆಗಿದ್ರೆ ಭಾಗ 2 ಅಂತ ಬರ್ತೈತೆ ಅಷ್ಟೇ.
ಅದು ಬಿಟ್ಟರೆ ಅದು ಹಿಂಗೆ ಈ ರೀತಿ ಕತೆಗಳೆಲ್ಲ ಬರೋಂಗಿಲ್ಲ. ಇದು ಮಾತ್ರ ಕತೆ ಇರ್ತೈತಿ. ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವ್ಯೂಸ್ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಡೈಲಿ ಎಪಿಸೋಡ್ಗಳನ್ನ ಹಾಕತ್ತಾನ. ಅದ್ರ ಮಾತ್ರ ವ್ಯೂಸ್ ಮಾತ್ರ ಕಮ್ಮಿನೇ ಬರಾಕತ್ತಾವು. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ವ್ಯೂಸ್ ಜಾಸ್ತಿ ಬರಲಿ, ಹಂಗೆ ಸಬ್ಸ್ಕ್ರೈಬರು ಜಾಸ್ತಿ ಆಗಲಿ ಅಂತ ಕೇಳ್ಕೊಂತ ವಿಡಿಯೋ ಇಷ್ಟ ಆಗತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಭಾಳ ಚಂದ ಬರತ್ತಾವ ಅಂತ ಹೇಳಿ. ಏನಾದರೂ ಮಿಸ್ಟೇಕ್ ಇದ್ರೆ ನನಗೆ ಅದನ್ನು ಕೂಡ ಹೇಳ್ರಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.